ಹೊನ್ನಾಳಿ ಪುರಸಭೆ ಕಚೇರಿಯಲ್ಲಿ ಮಾರಾಮಾರಿ ನಡೆದಿದೆ. ಪುರಸಭೆಯ ಟೆಂಡರ್ ವಿಚಾರವಾಗಿ ಸದಸ್ಯರ ಮಧ್ಯೆ ಮಾರಾಮಾರಿಯಾಗಿದೆ. ಸದಸ್ಯರೊಬ್ಬರಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ. ಮತ್ತೋರ್ವ ಸದಸ್ಯ ಹೊನ್ನಾಳಿ ಪುರಸಭೆ ಕಚೇರಿಯಲ್ಲಿ ಈ ರಾದ್ಧಾಂತ ನಡೆದಿರೋದು. ಪುರಸಭೆಯ ಟೆಂಡರ್ ವಿಚಾರವಾಗಿ ಈಗ ಈ ಒಂದು ಸಿಚುವೇಶನ್ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದೆ. ಸದಸ್ಯರೊಬ್ಬರಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಮತ್ತೋರ್ವ ಸದಸ್ಯ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಹೊನ್ನಾಳಿ ಪುರಸಭೆಯ ಒಂದು ಸಭೆಯಲ್ಲಿ ಈ ರೀತಿಯಾದಂತಹ ಮಾರಾಮಾರಿ ನಡೆದಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಕೌನ್ಸಿಲರ್ಗಳ ಮಧ್ಯೆ ಈ ರೀತಿಯಾಗಿ ಕೈ ಮೀಲಾಯಿಸುವ ಹಂತಕ್ಕೆ ತಲುಪೋದಕ್ಕೆ ಕಾರಣ ಏನು? ಏನ್ ನಡೀತು? ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಲ್ಲಿ? ಹೊನ್ನಾಳಿ ಪುರಸಭೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಏನು ಈ ಹಿಂದೆ ಕೂಡ ಸಾಕಷ್ಟು ವೈಮನಸ್ಸಿತ್ತು. ಯಾಕಂದ್ರೆ ಈ ಸ್ಥಾಯಿ ಸಮಿತಿ ರಚನೆ ಆಗುವ ಮೊದಲಿಂದನೂ ಕೂಡ ಯಾಕಂದ್ರೆ ನಾನಾಗ್ಬೇಕು ನೀನಾಗ್ಬೇಕು ಅಂತ ಹೇಳಿ ಒಂದು ಜಿಜ್ಜಿತ್ತು. ಅದರಲ್ಲೂ ಕೂಡ ಈಗ ಅದು ಸ್ಥಾಯಿ ಸಮಿತಿ ರಚನೆ ಆಗಿ ಮುಗಿದೋಯ್ತು. ಆದ್ರೆ ಇದಾದ ಬಳಿಕ ಏನು ಟೆಂಡರ್ ಗಳನ್ನ ಕೆಲವೊಂದಿಷ್ಟಲ್ಲಿ ಮಾರುಕಟ್ಟೆ ಆಗಿರ್ಬೋದು, ಕೆಲವೊಂದಿಷ್ಟು ಸ್ಥಳಗಳಲ್ಲಿ ಟೆಂಡರ್ ಗಳನ್ನ ಕರೆಯಲಾಗಿತ್ತು. ಟೆಂಡರ್ ಕರೆದಂತ ಸಂದರ್ಭದಲ್ಲಿ ಏನು ಹಿಂದೆ ಏನು ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೆ ಪೈಪೋಟಿ ಮಾಡಿದಂತ ಸುರೇಶ್ ಅವರು ಇರ್ಬೋದು, ಮತ್ತೆ ಇನ್ನೊಬ್ಬ ಸುರೇಶ್ ಅಂತ ಕೂಡ ಇಬ್ಬರು ಸುರೇಶ್ ಅಂತ ಇದ್ದಾರೆ. ಅದಲ್ಲದೆ ಕೂಡ ಮೈಲಾರಪ್ಪ ಅಂತ ಹೇಳಿ ಪುರಸಭೆ ಅಧ್ಯಕ್ಷರು ಕೂಡ ಅವರು ಕೂಡ ಏನು ಈ ಟೆಂಡರ್ ಸಂಬಂಧ ಏನು ವಾಗ್ವಾದ ನಡೆದು ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ. ಸದ್ಯ ಅಲ್ಲಿ ಏನು ಇದ್ದಂತ ಸ್ಥಳ ಕೆಲ ಅಧಿಕಾರಿಗಳು ಇವರನ್ನ ಸಮಾಧಾನ ಪಡಿಸುವಂತ ಕೆಲಸ ಮಾಡಿದ್ದಾರೆ. ಸದ್ಯ ಇದು ಏನು ಮಾರುಕಟ್ಟೆಯ ಟೆಂಡರ್ ವಿಚಾರವಾಗಿ ಗಲಾಟೆ ನಡೆದಿದೆ ಅಂತ ಹೇಳಲಾಗ್ತದೆ. ಅಂದ್ರೆ ಈ ಹಿಂದೆ ಕೂಡ ಸಾಕಷ್ಟು ಇವರ ಇಬ್ಬರ ಮಧ್ಯೆನೂ ಕೂಡ ವೈಮನಸ್ಸಿತ್ತು. ಏನು ಇಬ್ಬರು ಕೂಡ ಏನು ಈ ಒಂದು ಸ್ಥಾಯಿ ಸಮಿತಿಗಾಗಿ ಪೈಪೋಟಿ ಮಾಡಿದ್ರು. ಆ ವೈಮನಸ್ಸಿನ ಗಲಾಟೆ ಇವತ್ತು ವಿಕೋಪಕ್ಕೋಗಿ ಜೋರಾಗಿದೆ ಅಂತ ಹೇಳಲಾಗ್ತಿದೆ. ಚೈತ್ರ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.